ನಮಸ್ಕಾರ ಸ್ನೇಹಿತರೆ. 2024ರ ಲೋಕಸಭಾ ಚುನಾವಣೆಗೂ ಮುಂಚೆ ಬಿಜೆಪಿ ಮತ್ತು ಜೆಡಿಎಸ್ ನವರು ಮೈತ್ರಿ ಮಾಡಿಕೊಂಡಾಗ ಈ ಮೈತ್ರಿಯನ್ನು ನಾವು ಲೋಕಸಭಾ ಚುನಾವಣೆಯ ನಂತರವೂ ಮುಂದುವರಿಸೋಣ. ನಮ್ದು ನ್ಯಾಚುರಲ್ ಮೈತ್ರಿ. ದೇವೇಗೌಡರು ಮತ್ತು ಮೋದಿ ಅವರ ಸಂಬಂಧ ರಾಷ್ಟ್ರೀಯ ಮಟ್ಟದಲ್ಲಿ ಚೆನ್ನಾಗಿರೋದ್ರಿಂದ ಇದು ಮುಂದುವರಿಯುತ್ತೆ ಅನ್ನೋ ಎಲ್ಲ ಅಭಿಲಾಷೆಗಳನ್ನು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಹೊಂದಿದ್ರು. ಯಾವಾಗ ರಾತ್ರೋರಾತ್ರಿ ಪ್ರಜ್ವಲ್ ರೇವಣ್ಣರ ಪ್ರಕರಣ ಬಯಲಿಗೆ ಬಂತೋ, ಇದು ಕೇವಲ ಜೆಡಿಎಸ್ ನಾಯಕರಲ್ಲ, ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿ ನಾಯಕರನ್ನ ಈ ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ಕಾಡ್ತಾ ಇದೆ. ಇದಕ್ಕೆ ಖುದ್ದು ಗೃಹ ಸಚಿವರೇ ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಬಂದೊದಗಿದೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಮಾಡಿರೋರು ಜೆಡಿಎಸ್ ನವರು, ಇದರ ಸಂಪೂರ್ಣ ಹೊಣೆನ ಜೆಡಿಎಸ್ ನವರೇ ಹೊರಬೇಕಾಗತ್ತೆ ಅಂತ ತಿಪ್ಪೆ ಸಾರಿಸೋ ಪ್ರಯತ್ನನ ಖುದ್ದು ಅಮಿತ್ ಶಾ ಅವರು ಮಾಡಿದ್ರು. ಏನೇ ಸಮಜಾಯಿಷಿ ಕೊಟ್ರೂ ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ವೈರಲ್ ನ್ಯೂಸ್ ಆಗಿದ್ದಂತೂ ನಿಜ. ಅದು 2ನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಇನ್ನೇನು ಕೆಲವು ದಿನ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ದೇಶಾದ್ಯಂತ ಪ್ರಜ್ವಲಿಸ್ತಾ ಇರೋದು ಬಿಜೆಪಿ ನಾಯಕರಿಗೆ ನುಂಗಲಾರ್ದ ತುತ್ತಾಗಿದೆ. ಈಗ ಬರ್ತಾ ಇರ್ತಕ್ಕಂತ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಮೈತ್ರಿಯ ಸಹವಾಸವೇ ಸಾಕು, ಒಕ್ಕಲಿಗರ ಮತಕ್ಕಾಗಿ ಹಳೆ ಮೈಸೂರಿನಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮೈತ್ರಿ ಮಾಡ್ಕೊಂಡಿದ್ವಿ ಜೆಡಿಎಸ್ ನವರ ಜೊತೆಗೆ. ಈ ಪುಣ್ಯಾತ್ಮ ಮಾಡಿದಂತಹ ಕರ್ಮಕಾಂಡದಿಂದ ಒಕ್ಕಲಿಗರ ಮತ ಅಲ್ಲ, ನಮ್ಮ ಮತಗಳು ಎಲ್ಲೂ ಕೈ ಬಿಟ್ಟು ಹೋಗುತ್ತೋ ಅನ್ನೋ ಆತಂಕ ಈಗ ಬಿಜೆಪಿಯ ನಾಯಕರಿಗೆ ಕಾಡ್ತಾ ಇದೆ. ಮೈತ್ರಿಯನ್ನು ಮುಂದುವರಿಸೋದು ಬೇಡ, ಇದನ್ನ ಆದಷ್ಟು ಬೇಗ ಕೊನೆಗಾಣಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, RSS ನ ನಾಯಕರು ಪ್ರಜ್ವಲ್ ರೇವಣ್ಣರ ಬೆಳವಣಿಗೆನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಮೊದಲನೇ ಹಂತದ ಚುನಾವಣೆಯಲ್ಲೇ ಇದರ ಎಫೆಕ್ಟ್ ಕಾಣ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇದಾವೆ. ಇನ್ನ 2ನೇ ಹಂತದ ಚುನಾವಣೆ ಮೇಲೆ ಇನ್ನೆಷ್ಟು ಪರಿಣಾಮ ಬೀರುತ್ತೋ ಹೇಳೋದಿಕ್ಕಾಗೋದಿಲ್ಲ. ಈಗಾಗಲೇ HD ರೇವಣ್ಣ ಅವರನ್ನು SIT ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಬೇಲ್ ಸಿಗೋದಂತೂ ಬಹಳ ಕಷ್ಟ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದು ನಾನ್ ಬೇಲಬಲ್ ಅಫೆನ್ಸ್. ಅವರ ಮೇಲೆ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ಬೇಲ್ ಸಿಗೋದು ಬಹಳ ಕಷ್ಟ. ಒಟ್ಟಾರೆಯಾಗಿ ಇದುವರೆಗೆ 3 FIR ಗಳು ಪ್ರಜ್ವಲ್ ರೇವಣ್ಣರ ವಿರುದ್ಧ ಮತ್ತು ರೇವಣ್ಣರ ವಿರುದ್ಧ ದಾಖಲಾಗಿದೆ. ಬಿಜೆಪಿಯ ನಾಯಕರು HD ಕುಮಾರಸ್ವಾಮಿ ಅವರನ್ನು ಡೆಲ್ಲಿಗೆ ಕರೆಸಿಕೊಂಡು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡಿದ್ರು. ಬೇಡ, ಪ್ರಜ್ವಲ್ ರೇವಣ್ಣರಿಗೆ ಹಾಸನದಿಂದ ಟಿಕೆಟ್ ಕೊಡೋದು ಬೇಡ. ಇಷ್ಟೆಲ್ಲ ಕರ್ಮಕಾಂಡ ಮಾಡಿರ್ತಕ್ಕಂತ ನಾಯಕ ಏನಾದ್ರೂ ಮೈತ್ರಿ ಅಭ್ಯರ್ಥಿ ಆದ್ರೆ ಇದರಿಂದ JDS ಅಷ್ಟೇ ಅಲ್ಲ, ಬಿಜೆಪಿಗೂ ಸಹ ಹೊಡೆತ ಆಗತ್ತೆ. ಮೈತ್ರಿ ಮಾಡಿಕೊಂಡ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಾಗತ್ತೆ ಅಂತ ಪರಿಪರಿಯಾಗಿ HD ಕುಮಾರಸ್ವಾಮಿ ಅವರನ್ನ ಆಗ ಅಮಿತ್ ಶಾ ಅವರು ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಅಮಿತ್ ಶಾ ಅವರು ರೇವಣ್ಣನವರ ಮಾತನ್ನು ಕೇಳ್ಕೊಂಡು, ರೇವಣ್ಣ ಅವರು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ, ನಾನು ಸಹ ಮ್ಯಾನೇಜ್ ಮಾಡ್ತೀನಿ, ಯಾವುದೇ ಭಯ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ, ಏನು ಆಗೋದಿಲ್ಲ, ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ಕೊಡೋದ್ರಿಂದ ಅಂತ ಸಮಸ್ಯೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಮನವೊಲಿಸಿದ್ರು. ಈಗ ಈ ವಿಷಯ ಬಿಜೆಪಿಯ ಬುಡಕ್ಕೆ ಬಂದಿದೆ. ಕಾಂಗ್ರೆಸ್ನವರಂತೂ ಓದಲ್ಲಿ ಬಂದಲ್ಲಿ ಆಪಾದನೆ ಮಾಡ್ತಾ ಇರೋದು ಒಂದೇ, ಪ್ರಜ್ವಲ್ ರೇವಣ್ಣರನ್ನು ಅವರು JDS ಅಭ್ಯರ್ಥಿ ಅಂತ ಇಲ್ಲ, NDA ಅಭ್ಯರ್ಥಿ, ಬಿಜೆಪಿಯ ಸಪೋರ್ಟ್ ಇರ್ತಕ್ಕಂತ ಅಭ್ಯರ್ಥಿ ಅಂತ ಬಿಂಬಿಸ್ತಾ ಬಿಜೆಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನನ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇದು ಈಗ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಗೌಡರ ಕುಟುಂಬದ ಸಹವಾಸವೇ ನಮಗೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಈಗ ಬಂದಿದ್ದಾರೆ. ಈ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡಾಗಿದೆ, ಈಗೇನು ಮಾಡೋದಿಕ್ಕೆ ಆಗೋದಿಲ್ಲ. ಲೋಕಸಭಾ ಚುನಾವಣೆ ಆದ ನಂತರ ಈ ಮೈತ್ರಿಗೆ ಫುಲ್ ಸ್ಟಾಪ್ ಇಡೋ ನಿರ್ಧಾರಕ್ಕೆ ಬಿಜೆಪಿಯ ನಾಯಕರು ಬಂದಿದ್ದಾರೆ. ಈಗ ಇದು ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಗ್ತಾ ಇರ್ತಕ್ಕಂತ ಬ್ರೇಕಿಂಗ್ ನ್ಯೂಸ್. ಈ ಪ್ರಸ್ತಾಪನ ಖುದ್ದು RSS ನಾಯಕರೇ ಬಿಜೆಪಿ ಮುಂದೆ ಇಟ್ಟಿದ್ದಾರೆ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣರ ಪ್ರಕರಣ ಒಂದು ಆಗದೇ ಇದ್ದಿದ್ರೆ ನ್ಯಾಚುರಲ್ ಆಗಿ ಈ ಮೈತ್ರಿ ಮುಂಬರಲಿರುವ ಪದವೀಧರ ಕ್ಷೇತ್ರದ ಚುನಾವಣೆಗೂ ವಿಧಾನ ಪರಿಷತ್ನ ಚುನಾವಣೆಗೂ ಅಷ್ಟೇ ಯಾಕೆ, ಮುಂಬರಲಿರುವ ವಿಧಾನಸಭಾ ಚುನಾವಣೆವರೆಗೂ ಮುಂದುವರಿಸಬೇಕು. ಅಲ್ಲೂ ಸಹ ಸೀಟ್ ಶೇರ್ ಮಾಡಿಕೊಳ್ಳುವ ಮೂಲಕ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿರ್ಧಾರಗಳು ಸಹ ಹೈಕಮಾಂಡ್ ಲೆವೆಲ್ ನಲ್ಲಿ ಆಗಿತ್ತು. ಯಾವಾಗ ಈ ಪುಣ್ಯಾತ್ಮ ಇಂತ ಕೆಲಸನ ಮಾಡಿದ್ರು, ಇನ್ನು ನಾವೇನಾದ್ರೂ ಮೈತ್ರಿಯನ್ನ JDS ಜೊತೆಗೆ ಮುಂದುವರಿಸಿದ್ರೆ ಅದರ ಕಳಂಕನ ನಾವು ಹೊತ್ಕೋಬೇಕಾಗತ್ತೆ. ಕರ್ನಾಟಕದಲ್ಲಿ ಜನ ಈಗಾಗ್ಲೇ JDS ನ ಜೊತೆಗೆ ಬಿಜೆಪಿನೂ ಸೇರಿಸಿ ಉಗಿತಾ ಇದ್ದಾರೆ. ಎಂತ ಅಭ್ಯರ್ಥಿನ ನೀವು ಕಣಕ್ಕಿಳಿಸ್ಬಿಟ್ರಿ, ಕರ್ಮಕಾಂಡಗಳ ಬಗ್ಗೆ ನಿಮಗೆ ವಿಷಯ ಮೊದಲು ತಿಳಿದಿದ್ದೂ ಸಹ ಅಂತ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಬಿಜೆಪಿಗರು ಈಗ ಕೈ ಇಸುಕಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈ ನಡುವೆ ಅಮಿತ್ ಶಾ ಅವರು ಬೆಂಗಳೂರಲ್ಲಿದ್ದಾರೆ. ರಾತ್ರೋರಾತ್ರಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಭೇಟಿಯಾಗಿದ್ದಾರೆ. ಈ ಭೇಟಿಗೆ ಈ ಸಂದರ್ಭದಲ್ಲಿ ಮಹತ್ವ ಯಾಕಪ್ಪ ಬರುತ್ತೆ ಅಂದ್ರೆ,
ರೇವಣ್ಣ ಅವರು ಅರೆಸ್ಟ್ ಆಗಿರುವ ಬೆನ್ನಲ್ಲೇ ಈ ಭೇಟಿ ನಡೆದಿದೆ. ಖುದ್ದು ಅಮಿತ್ ಶಾ ಅವರೇ ಬುಲಾವ್ ಕೊಟ್ಟು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹೋಟೆಲ್ಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಪ್ರಚಾರ ನಡೀತಾ ಇದೆ. ಪ್ರಚಾರದ ವೇದಿಕೆಗಳಲ್ಲಿ ಜೆಡಿಎಸ್ ನ ನಾಯಕರನ್ನು ಅಪ್ಪಿತಪ್ಪಿನೂ ವೇದಿಕೆಯ ಮೇಲೆ ಹತ್ತಿಸಬೇಡಿ ಅನ್ನುವಂತ ಸೂಚನೆಗಳನ್ನು ಬಿಜೆಪಿಯ ಹೈಕಮಾಂಡ್ ನವರು ರಾಜ್ಯ ಘಟಕಕ್ಕೆ ಕೊಟ್ಟಿದ್ದಾರೆ. ಮೊದಲ ಹಂತದ ಚುನಾವಣೆಯಲ್ಲಿ ಮೋದಿ ಅವರಿದ್ದ ವೇದಿಕೆಯ ಮೇಲೆ ಪ್ರಜ್ವಲ್ ರೇವಣ್ಣರನ್ನು ಕರೆಸಿ ಪರಿಚಯ ಮಾಡಿಸಲಾಗಿತ್ತು. ಈಗ ಕಾಂಗ್ರೆಸ್ನವರು ಅದೇ ವಿಡಿಯೋಗಳನ್ನೇ ತೋರಿಸಿ ಮೋದಿಜಿ ಅವರ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇದು ಈಗ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಮಾಡದೇ ಇರೋ ತಪ್ಪಿಗೆ ಬೆಂಬಲ ಕೊಟ್ಟಂತ ತಪ್ಪಿಗೆ ಕಾಂಗ್ರೆಸ್ನವರಿಂದ ದಾಳಿಗೊಳಗಾಗಬೇಕಾದ ಪರಿಸ್ಥಿತಿ ಬಿಜೆಪಿಗರಿಗೆ ಬಂದಿದೆ. ಓದಲ್ಲಿ ಬಂದಲ್ಲಿ ಮಾಧ್ಯಮದವರು ಬಿಟ್ಟು ಬಿಡದಂತೆ ಬಿಜೆಪಿಯವರಿಗೆ ಪ್ರಜ್ವಲ್ ರೇವಣ್ಣರ ಪ್ರಕರಣದ ಬಗ್ಗೆನೇ ಕೆದಕಿ ಕೇಳ್ತಾರೆ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಬಿಜೆಪಿಯ ಹೈಕಮಾಂಡ್ ಅವರು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಿನ ಮೈತ್ರಿ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ. ಮುಂಬರಲಿರ್ತಕ್ಕಂಥ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆಗಾಗಿರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗಾಗಿರ್ಬೋದು, ವಿಧಾನ ಪರಿಷತ್ ಚುನಾವಣೆಗಳಿಗಾಗಿರ್ಬೋದು, ಎಲ್ಲೂ ಈ ಮೈತ್ರಿನ ಮುಂದುವರಿಸುವುದು ಬೇಡ. ನಾವೇನಾದ್ರೂ ಈ ಮೈತ್ರಿನ ಇನ್ನೂ ಮುಂದುವರಿಸಿದ್ದೇ ಆದರೆ ಈಗಲೂ ಸಹ ಬಿಜೆಪಿಯವರು ಜೆಡಿಎಸ್ ನವರು ಮಾಡ್ತಾ ಇರ್ತಕ್ಕಂಥ ಕರ್ಮಕಾಂಡಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನುವ ಆರೋಪ ನಮ್ಮ ಮೇಲೆ ಬರುತ್ತೆ. ಮಾಡದೇ ಇರೋ ತಪ್ಪಿಗೆ ನಾವ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು, ಮೈತ್ರಿಯನ್ನೇ ಖತಮ್ ಮಾಡಿಬಿಡೋಣ ಅನ್ನೋ ನಿರ್ಧಾರಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಸಹ ಬಂದಿದೆ. ಸ್ವತಃ ಜೆಡಿಎಸ್ ನ ಶಾಸಕರೇ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ. ಕಠಿಣ ಕ್ರಮನ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣರ ವಿರುದ್ಧ ತೆಗೆದುಕೊಳ್ಳದೆ ಹೋದರೆ ನಾವು ಪಕ್ಷದಲ್ಲಿ ಇರೋದಿಲ್ಲ, ನಾವು ಜನರಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಓದಲ್ಲಿ ಬಂದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಠಿಣ ಕ್ರಮ ಈ ಇಬ್ಬರ ಮೇಲೆ ತೆಗೆದುಕೊಳ್ಳದೆ ಹೋದರೆ ನಾವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರೋದು ಗ್ಯಾರಂಟಿ ಅಂತಕ್ಕಂತಹ ವಾರ್ನಿಂಗ್ ಅನ್ನು ಜೆಡಿಎಸ್ ನ ಶಾಸಕರು ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ರವಾನಿಸಿದ್ದಾರೆ. ಸುಮಾರು 12ಕ್ಕೂ ಹೆಚ್ಚು ಜನ ಶಾಸಕರು ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಮೀಟಿಂಗ್ ಮಾಡ್ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ನಿರ್ಧಾರ ಪ್ರಕಟ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನು ಕನ್ಸಿಡರ್ ಮಾಡಿರ್ತಕ್ಕಂಥ ಬಿಜೆಪಿಯ ಹೈಕಮಾಂಡ್ ನಾಯಕರು ಜೆಡಿಎಸ್ ಜೊತೆಗಿದ್ರೆ ಅದು ನಮಗೆ ಲಯಬಿಲಿಟಿನೇ ಹೊರತು ಯಾವುದೇ ಕಾರಣಕ್ಕೂ ಅದರಿಂದ ಪ್ರಯೋಜನ ಆಗೋದಿಲ್ಲ. ಆದಷ್ಟು ಬೇಗ ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನು ಖತಮ್ ಮಾಡಿಕೊಂಡು ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ಹಂಗೆ ಕಾಂಗ್ರೆಸ್ನವರಂತೂ ಮೈತ್ರಿ ಯಾವಾಗ ಮುರಿದು ಬೀಳುತ್ತೋ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ನಲ್ಲೇ ಇದ್ರು. ಅವರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಈಗ ನಿಜ ಆಗೋ ದಿನಗಳು ದೂರ ಇಲ್ಲ ಅಂದ್ರೂ ತಪ್ಪಾಗಲ್ಲ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ? ಈ ಎಲ್ಲ ಕರ್ಮಕಾಂಡಗಳ ನಂತರನೂ ಸಹ ಬಿಜೆಪಿಯವರು ಜೆಡಿಎಸ್ ಜೊತೆಗಿನ ಮೈತ್ರಿ ಮುಂದುವರಿಸ್ತಾರಾ ಅಥವಾ ಇಲ್ಲವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.